ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಬಾಗಲಕೋಟೆಯ ಕಿಲಾ ಓಣಿಯಲ್ಲಿ ಖಾಕಿ ಬಿಗಿ ಭದ್ರತೆ ಇನ್ನೂ ಕೂಡ ಮುಂದುವರೆದಿದೆ. ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿದೆ, ಆದರೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವಂಥ ಒಂದು ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಇನ್ನೂ ಕೂಡ ಭದ್ರತೆಯನ್ನು ಮುಂದುವರೆಸಿದ್ದಾರೆ. ನಿನ್ನೆ ಸಂಜೆಯವರೆಗೂ ಕೂಡ ಹಿಂದೂ ಸಂಘಟನೆಗಳು ಗಡುವು ನೀಡಿದ್ರು, ಉಳಿದವರನ್ನ ಪೊಲೀಸರು ಬಂಧಿಸಬೇಕು. ಸೊ ಹಾಗಾಗಿ ಸಂಜೆ 6 ಗಂಟೆಗೆ ಹಿಂದೂ ಮುಖಂಡರಿಂದ ಒಂದು ನಿರ್ಣಾಯಕ ಸಭೆ ಕೂಡ ಇದೆ. ಇವತ್ತು ಶಿವಾನುಭವ ಚರಂತಿಮಠ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಮುಖಂಡರು ನಿರ್ಣಯವನ್ನು ಕೈಗೊಳ್ತಾರೆ. ನಾವು ಪ್ರತಿನಿಧಿ ರವಿ ಮೂಕಿ ಸ್ಥಳದಲ್ಲಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ರವಿ, ಈಗ ಸದ್ಯಕ್ಕೆ ಅಲ್ಲಿನ ಒಂದು ಪರಿಸ್ಥಿತಿ ಹೇಗಿದೆ? ಈಗ ಎರಡೂ ಧರ್ಮದ ಧಾರ್ಮಿಕ ಮುಖಂಡರುಗಳು ಏನು ತೀರ್ಮಾನಕ್ಕೆ ಬಂದಿದ್ದಾರೆ? ಸಭೆ ಇದೆಯಾ? ಇಬ್ಬರ ನಡುವೆ ಮತ್ತೆ ಸಂಧಾನ ಸಭೆ ಏನಾದರೂ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮುಂದಾಗ್ತಾ ಇದ್ದಾರೆ ಅಥವಾ ಪ್ರತ್ಯೇಕವಾಗಿ ಸಭೆಗಳು ನಡೆಯುತ್ತಾ? ಇವತ್ತು ಹೇಗಿದೆ ಸದ್ಯಕ್ಕೆ ಇಲ್ಲಿ ಅಲ್ಲಿನ ಒಂದು ಪರಿಸ್ಥಿತಿ? ಹೌದು ರೆಹಮಾನ್, ಏನು ಫೆಬ್ರವರಿ 19ನೇ ತಾರೀಕು ರಾತ್ರಿ 10 ಗಂಟೆ 6 ನಿಮಿಷಕ್ಕೆ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೆರವಣಿಗೆ ಸಂದರ್ಭದಲ್ಲಿ, ಅದರಲ್ಲೂ ಬಾಗಲಕೋಟೆಯ ಪಂಕಾ ಮಸೀದಿ ಮುಂಭಾಗದಲ್ಲಿ ನಡೆದಂಥ ಕಲ್ಲು ತೂರಾಟ ಪ್ರಕರಣದಿಂದ ಬಾಗಲಕೋಟೆ ಏನು ಬಹುತೇಕವಾಗಿ ಉದ್ವಿಗ್ನಗೊಂಡಿರುವಂಥದ್ದು. ಸದ್ಯದ ಮಟ್ಟಿಗೆ ಇವತ್ತಿನ ಬಗ್ಗೆ ಹೇಳೋದಾದರೆ 4ನೇ ದಿನಕ್ಕೆ ಆ ಒಂದು ಘಟನೆ ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲೂ ಕೂಡ ಬಾಗಲಕೋಟೆಯಲ್ಲಿ ಉದ್ವಿಗ್ನ ವಾತಾವರಣ ಮುಂದುವರಿದೆ. ಅದರಲ್ಲೂ ಪ್ರಮುಖವಾಗಿ ಪಂಕಾ ಮಸೀದಿ ಹಾಗೂ ಕೊತ್ತಲೇಶ್ವರ ದೇವಸ್ಥಾನದ ವ್ಯಾಪ್ತಿ ಪ್ರದೇಶ, ಅದನ್ನು ನಾವು ತೋರಿಸಿದ್ವಿ. ಅಂದರೆ ನಿರಂತರವಾಗಿ ಏನು ಫೆಬ್ರವರಿ 19 ರಾತ್ರಿ ಆ ಒಂದು ಘಟನೆ ನಡೀತು, ಅಲ್ಲಿಂದ ನಿರಂತರವಾಗಿ ಹಗಲು ರಾತ್ರಿ ಏನದೇ ಪೊಲೀಸರು ಇಲ್ಲಿ ಬೀಡು ಬಿಟ್ಟು ಕಾಕಿ ಸರ್ಪಗಾವಲು ಹಾಕಿದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಪಂಕಾ ಮಸೀದಿ ಮುಂಭಾಗದಲ್ಲಿ ಈಗಾಗಲೇ DAR ವ್ಯಾನ್ ಇದೆ, ಅದು ನಿಂತಿರುವಂಥದ್ದು. ಅಂದರೆ ಸುಮಾರು ದಿನಗಳಿಂದ ಆ ಘಟನೆ ಆದಾಗಿನಿಂದ ನಿರಂತರವಾಗಿ ಇಲ್ಲಿ DAR ವ್ಯಾನ್ಗಳು ಮತ್ತು ಪೊಲೀಸ್ ಪಡೆ ಈಗಾಗಲೇ ಏನು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ SP ಅವರು ASP ಅವರು ಸೇರಿದಂತೆ ನೂರಾರು ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ಇವತ್ತಿನ ಒಂದು ವಿಚಾರ ಅಂತಂದರೆ ಸಂಜೆ 6 ಗಂಟೆಗೆ ಏನು ಹಿಂದೂ ಸಮಾಜದ ಸರ್ವ ಸಮುದಾಯಗಳ ಮುಖಂಡರ ಸಭೆಯನ್ನು ಏನು ಹಿಂದೂ ಕಾರ್ಯಕರ್ತರು ಕರೆದಿರುವಂಥದ್ದು. ಯಾಕಂತಂದರೆ ಅವರಿಗೆ ನಿನ್ನೆ ಸಂಜೆವರೆಗೂ ಕೂಡ ಒಂದು ಗಡುವನ್ನು ನೀಡಿದರು. ಏನು ಈ ಮಸೀದಿ ಏನಿದೆ, ಈ ಮಸೀದಿ ಇದೇ ಕಾರ್ನರ್ ಭಾಗದಲ್ಲಿ ಅಂದು ಫೆಬ್ರವರಿ 19ನೇ ತಾರೀಕು ಸುಮಾರು ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಕೇವಲ 8 ಜನರನ್ನು ಮಾತ್ರ ಬಂಧಿಸಲಾಗಿದೆ. ಆದರೆ ಉಳಿದ ಏನು ಪ್ರಚೋದನೆ ನೀಡಿದಂಥ ಸುಮಾರು ಸಂಖ್ಯೆಯಲ್ಲಿ ಜನ ಅಲ್ಲಿದ್ದರು, ಅವರನ್ನು ಕೂಡ ಬಂಧಿಸಬೇಕು ಸಂಜೆವರೆಗೂ. ಅದರ ಜೊತೆಗೆ ಪಂಕಾ ಮಸೀದಿ ಅಧ್ಯಕ್ಷರನ್ನು ಕೂಡ ಬಂಧಿಸಬೇಕು ಅನ್ನೋ ಒಂದು ಮಾತನ್ನು ಹೇಳೋದ್ರ ಜೊತೆಗೆ ನಿನ್ನೆ ಸಂಜೆವರೆಗೂ ಕೂಡ ಹಿಂದೂ ಮುಖಂಡರು ಡೆಡ್ಲೈನ್ ಕೊಟ್ಟಿದ್ರು. ಆದರೆ ಪೊಲೀಸರು ಮಾತ್ರ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಉಳಿದವರನ್ನ ಅರೆಸ್ಟ್ ಮಾಡದೇ ಇರುವುದರಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಶಿವಾನುಭವ ಚರಂತಿಮಠ ಕಲ್ಯಾಣ ಮಂಟಪದಲ್ಲಿ ಹಿಂದೂ ಮುಖಂಡರು ಸರ್ವ ಹಿಂದೂ ಸಮಾಜದ ಏನು ಮುಖಂಡರ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಪ್ರಮುಖವಾದಂತಹ ನಿರ್ಣಯವನ್ನು ಕೈಗೊಳ್ಳೋಕೆ ಮುಂದಾಗಿದ್ದಾರೆ. ಆ ನಿರ್ಣಯದಲ್ಲಿ ಏನೆಲ್ಲ ನಿರ್ಣಯವನ್ನು ಕೈಗೊಳ್ತಾರೆ, ಮುಂದಿನ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅನ್ನೋದು ತುಂಬಾನೇ ಕುತೂಹಲ ಮೂಡಿಸಿರುವಂತದ್ದು. ರೆಹಮಾನ್, ರೈಟ್, ಥ್ಯಾಂಕ್ ಯು ರವಿ.